ನಮಸ್ಕಾರ. ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ರಂಗಭೂಮಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ರಂಗಭೂಮಿಯ ಚಟುವಟಿಕೆಗಳನ್ನು ನಮಗೆ ತೋರಿಸ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ, ಪ್ರತಿಯೊಂದು ರಂಗಭೂಮಿಯ ಕಾರ್ಯಕ್ರಮದಲ್ಲೂ ಎಲ್ಲರಲ್ಲಿಯೂ ಸಹ ಕಲೆ ಇರುತ್ತೆ, ಆದರೆ ಕಲಾದೇವತೆ ಕೆಲವರನ್ನು ಮಾತ್ರ ತನ್ನತ್ತ ಸೆಳಿತಾಳೆ ಅಂಥೇಳಿ. ಸ್ನೇಹಿತರೆ, ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಅಷ್ಟೇ ಹುಣಸೂರಿನ ನಗರಸಭಾ ಮೈದಾನದಲ್ಲಿ ಪೌರಾಣಿಕ ನಾಟಕವೊಂದು ನಡೆದಿತ್ತು. ಆ ನಾಟಕಕ್ಕೆ ನಮ್ಮ ಮಿತ್ರ ತಂಡ ಹೋಗಿತ್ತು. ಆ ನಾಟಕವನ್ನು ನಾವು ವೀಕ್ಷಣೆ ಮಾಡಿದ ವೀಕ್ಷಕರೇ, ರಂಗಿನ ದೊಡ್ಡದಾದಂಥ ವೇದಿಕೆ ಮೇಲೆ ಬಣ್ಣಗಳನ್ನು ಹಚ್ಚಿದಂಥ ಆಭರಣಗಳನ್ನು ಧರಿಸಿದಂತಹ ವ್ಯಕ್ತಿಗಳು ಬಹಳ ಚೆನ್ನಾಗಿ ಕಾಣ್ತಾಯಿದ್ರು, ಮಿಂಚ್ತಾಯಿದ್ರು, ಮಿರುಗ್ತಾಯಿದ್ರು. ಕೇಕೆ, ಆರ್ಭಟ, ಅಪಹಾಸ್ಯ, ಈ ರೀತಿಯ ಒಂದು ಶಬ್ದಗಳು ಆ ಒಂದು ನಾಟಕದಲ್ಲಿ ಕೇಳಿಬರ್ತಾಯಿತ್ತು. ಒಮ್ಮೆ ರಾಜ ಆರ್ಭಟ ಮಾಡಿದರೆ ಇಡೀ ವೇದಿಕೆ ನಡುಗ್ತಾ ಇತ್ತು ಅಂಥ ಸನ್ನಿವೇಶ. ಆದರೆ ಆ ಭವ್ಯವಾದ ನಾಟಕದ ರಂಗವೇದಿಕೆಯಲ್ಲಿ ಅಭಿನಯವನ್ನು ಮಾಡಿದಂತಹ ಅವರನ್ನು ಆ ತೆರೆಯ ಹಿಂದೆ ನಡೆಯುವಂಥ ಕೆಲಸಗಾರರು ಮಾಡ್ತಾರಲ್ಲ, ಆ ಕೆಲಸ ನಿಜವಾಗಲೂ ಅದ್ಭುತ. ಏನು ರಂಗವೇದಿಕೆಯನ್ನು ಸಿದ್ಧಪಡಿಸುವಾಗ 3-4 ಗಂಟೆಗಳ ಕಾಲ ಅವರು ವೇದಿಕೆಯನ್ನು ಸಿದ್ಧಪಡಿಸ್ತಾರೆ. ನಂತರ ಕಲಾವಿದರುಗಳು ಬಣ್ಣ ಹಾಕ್ಕೊಳ್ಳಿಕ್ಕೆ ಹೋಗ್ತಾರೆ. ವೇದಿಕೆಯ ಹಿಂದೆ ಸಣ್ಣದಾದಂತಹ ಒಂದು ವ್ಯಾನೊಂದರಲ್ಲಿ ಅಲ್ಲಿ ಮೇಕಪ್ ಮ್ಯಾನ್ಗಳು ಮತ್ತು ವಸ್ತ್ರಾಲಂಕಾರ ಮಾಡುವವರು ಕೂಡ್ತಿದ್ರು. ಅವರು ಮುಖಕ್ಕೆ ಬಣ್ಣವನ್ನು ಹಾಕಿ ಅವರನ್ನು ಸಿದ್ಧಪಡಿಸ್ತಾಯಿದ್ರೆ, ಹೋಗುವಾಗ ಬರೀ ವ್ಯಕ್ತಿಯಂತೆ ಕಾಣ್ತಾ ಇದ್ದವರು ಹೊರಗಡೆ ಬರುವಾಗ ಮಹಾರಾಜನಂತೆ ಬರ್ತಾಯಿದ್ರು. ವಾಹ್, ಅದು ನೋಡೋದಕ್ಕೆ ಒಂದು ಬಹಳ ಸುಂದರವಾದಂತಹ ಒಂದು ಕನಸು ನನಸಾಗುವಂಥ ಸಮಯ. ಬಣ್ಣ ಬಣ್ಣದ ಬಟ್ಟೆಗಳನ್ನು, ಆಭರಣಗಳನ್ನು, ಕಿರೀಟಗಳನ್ನು ಹಾಕ್ಕೊಂಡು ಕೆಳಗಡೆ ಗದೆ ಹಿಡಿದು ಕತ್ತಿ ಹಿಡಿದು ನಡೀತಾ ಇದ್ರಂತೂ ಆ ರಾಜ ಟಿವಿಗೆ ಮನಸ್ಸೊಲ್ದವರೇ ಇಲ್ಲ. ಅಲ್ಲಿಯ ಹೆಣ್ಣು ಕಲಾವಿದರು ಅಂದರೆ ರಾಣಿ ಪಾತ್ರ ಮಾಡಿದವರು, ಸೇವಕಿ ಪಾತ್ರ ಮಾಡಿದವರು ಮತ್ತು ನೃತ್ಯ ಮಾಡಿದವರು, ಅವರು ಸಹ ನೋಡೋದಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾರೆ. ನಾನು ಸಹ ಅವ್ರನ್ನ ಮಾತಾಡಿಸ್ಬೇಕು ಅಂತೇಳಿ ಅವರು ಮೇಕಪ್ ಮಾಡ್ಕೊಳ್ತಾ ಇದ್ದಂಥ ಜಾಗಕ್ಕೆ ಹೋದರು. ಆ ಕಥೆಯೇ ಒಂದು ರೋಚಕ. ವೇದಿಕೆಯ ಮೇಲೆ ಬಣ್ಣ ಬಣ್ಣದ ಬಟ್ಟೆಗಳಿಂದ ಕಾಣ್ತಾ ಇದ್ದಂಥ ಆ ರಾಣಿಯರು ನಿಜ ಜೀವನದಲ್ಲಿ ಬಹಳ ಕಷ್ಟವನ್ನು ಪಡ್ತಾರೆ, ಭಾಳ ದುಸ್ಥಿತಿಯಲ್ಲಿರ್ತಾರೆ. ಆದರೂ ಸಹ ರಂಗಕಲೆಯನ್ನು ಬಿಡೋದಿಲ್ಲ, ರಂಗಕಲೆಯನ್ನು ನಂಬಿ ಬದುಕ್ತಾ ಇರ್ಬೋದು. ಬನ್ನಿ, ನಾನೀಗ ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಎಲ್ಲದರ ಚಿತ್ರಣವನ್ನು ಮಾಡಿದ್ದೇನೆ. ಆ ಒಂದು ಕಲಾವಿದೆಯನ್ನು ಸಹ ಮಾತಾಡಿಸಿದ್ದೀನಿ ಅಂತ ಹೇಳ್ತಾ, ನಾವೀಗ ಯಾವೊಂದು ನಾಟಕದಲ್ಲಿ ಬರುವಂಥ ಸನ್ನಿವೇಶ ಮತ್ತು ಒಂದು ಕಲಾವಿದೆಯನ್ನು ಮಾತನಾಡಿಸಿದಂಥ ಮಾತುಗಳು ನಿಮ್ಮ ಮುಂದೆ. ಅತಿ ಚಿಂತರಾಗದೆ ಮದಿಗಂಟ ಮರುಳರಂತೆ ಬರದಿದೊರೆ ಬರವೇ ನಿಮ್ಮ ಅನುಗಾಲವು ಸಾಯುವನ ಶ್ರೀರಾತಿನವನವನಂಬಿ ನನ್ನೊಳಗಿನ ಜಯ ವಿಜಯ. ನಿಮ್ಮ ಅನುಗಾಲವು ಸಾಯುವನ ಶ್ರೀರಾತಿನವನವನಂಬಿ ನನ್ನೊಳಗಿನ ಜಯ ವಿಜಯ. ಪಾಪುಗಳ ಕಾಪುರ ವಹಿಸಿ ಹಿಂದಿನವನ ಸಾಯುವನ
ನಿಮ್ಮ ಹೆಸರೇನು? ಹರ್ಷಗೌಡ ಹಾಂ, ಹರ್ಷಗೌಡ ಹರ್ಷಗೌಡ. ಯಾವ ಪಾತ್ರ ಮಾಡ್ತಾ ಇದ್ದೀರಿ? ಪ್ರಹ್ಲಾದ ಮಾಡ್ತಾ ಇದ್ದೀರಿ. ಎಷ್ಟು ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ರಿ? 3 ತಿಂಗಳಿಂದ ಮಾಡಿ. ಸರ್ ನಿಮ್ಮ ಹೆಸರು ಸರ್? ಶಿವಕುಮಾರ್ ಅವರ. ಯಾವೂರವರು? ಮಂಡ್ಯದವರ. ವಸ್ತ್ರಾಲಂಕಾರ ಎಲ್ಲ ನಿಮ್ಮದೇ? ಮೇಕಪ್ಪು ಎಲ್ಲ? ವಸ್ತ್ರಾಲಂಕಾರ ನಮ್ಮದು, ಮೇಕಪ್. ಸರ್ ತಮ್ಮ ಹೆಸರು ಸರ್? ಪ್ರದೀಪ್ ಕುಮಾರ್ ಅಂತ. ಯಾವೂರವರು? ಮಂಡ್ಯ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? 4 ವರ್ಷದಿಂದ ಮಾಡ್ತಾರೆ. 4 ವರ್ಷದಿಂದ ಮಾಡ್ತಾ ಇದ್ದೀರಿ. ಸೀನಿಯರ್. ಸರ್ ತಮ್ಮ ಹೆಸರು? ಚಂದ್ರ. ಚಂದ್ರಣ್ಣ, ಎಷ್ಟು ವರ್ಷದಿಂದ ಮೇಕಪ್ ಮಾಡ್ತಾ ಇದ್ದೀರಿ? ನಾನು 35 ವರ್ಷದಿಂದ ಮಾಡ್ತಾ ಇದ್ದೀರಿ. ನೋಡಿ, ರಂಗಭೂಮಿ ಉಳಿಬೇಕಾದ್ರೆ ನಿಮ್ಮಂಥವ್ರಿಂದಲೇ ಸಾಧ್ಯ. ಯಾಕೆಂದರೆ ಈಗ ನಾಟಕ ಅನ್ನೋದು ಮರೀಚಿಕೆ ಆಗೋಯ್ತಾ ಇದೆ. ಎಲ್ಲೋ ಒಂದು ಕಡೆ ಯಾವಾಗಲೂ ಒಂದು ಸತಿ ಒಂದು ನಾಟಕ ಆಡೋಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತೀರಿ? 3 ಲಕ್ಷ ಖರ್ಚಾಯ್ತು. 3 ಲಕ್ಷ ಆಗೈತೆ. 3 ಲಕ್ಷ ಖರ್ಚು ಮಾಡಿ ಪೌರಾಣಿಕ ನಾಟಕ ಉಳ್ಕೊಂಬರ್ತಾ ಇದೆ ಅಂತ ಅಂದರೆ ನಿಜವಾದ ಒಂದು ದಾಖಲೆ. ಧನ್ಯವಾದ. 4-5 ವರ್ಷದಿಂದ ಇವಾಗ ಪುನಃ ಜಾಸ್ತಿ ಆಗೈತೆ. ಈಗ ಪುನಃ ಜಾಸ್ತಿ ಆಗಿದೆ. ಸರ್ ಸುಮ್ಮನೆ ನಾನು ಕೇಳ್ತೀನಿ, ಕೇಳಬಾರ್ದು. ಹಿಂಗೆ ರಂಗವೇದಿಕೆಗೆ ಎಷ್ಟು ತಗೊಳ್ಬೋದು ಸರ್? ಸೀನಿಯರ್. ಹಾಂ, ಸೀನರಿಗೆ ಸರ್ 70-80 1 ಲಕ್ಷ ಗಟ್ಟಲೆ ತಗೊಳ್ತಾರೆ. ಅದರಲ್ಲಿ ವೇದಿಕೆ ಮೇಲೆ ನೋಡೋರಿಗೆ ಮಾತ್ರ ಅದು ಬಣ್ಣ ಹಾಕ್ದಂಗೆ ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ನೋಡಿ ಎಷ್ಟೊಂದು ಕಷ್ಟ ಇದೆ. ಒಂದು ಸಣ್ಣ ಗೂಡಿನಲ್ಲಿ ನೀವೆಲ್ಲ ಕೂತ್ಕೊಂಡು ಎಲ್ಲರಿಗೂ ಬಣ್ಣಗಳನ್ನು ಹಾಕ್ತಾ ಭಾಳ ಸಂತೋಷ ಆಗುತ್ತೆ ಸರ್. ನಿಮ್ಮಂಥವರಿಂದ ನಮ್ಮ ರಂಗ ಬೆಳಿಬೇಕು. ಅಣ್ಣ, ತಮ್ಮ ಹೆಸರು? ಪುಟ್ಟಸ್ವಾಮಿ ಅವರು. ಎಷ್ಟು ವರ್ಷದಿಂದ ಈ ನಾಟಕದ ಕಲೆಯಲ್ಲಿ ಇದ್ದೀರಿ ನೀವು? ಇಲ್ಲಿ ಈ ಫೀಲ್ಡ್ಗೆ 50 ವರ್ಷ ಆಯಿತು. 50 ವರ್ಷ ಆಯಿತು. ಒಂದು ವರ್ಷಕ್ಕೆ ಎಷ್ಟು ನಾಟಕ ಸಿಗ್ಬೋದು ನಿಮಗೆ? ಒಂದು 100 ನಾಟಕ ಸಿಗುತ್ತೆ. ಒಂದು ವರ್ಷಕ್ಕೆ 100 ನಾಟಕ ಸಿಗ್ತದೆ. ಜೀವನಕ್ಕೇನು ತೊಂದರೆ ಇಲ್ಲ ಸರ್ ಇದರಿಂದ, ತೊಂದರೆ ಇಲ್ಲ. ಅಲ್ವಾ? ತಾವೆಲ್ಲಿ ಅವರು? ನಾವು ಮಂಡ್ಯನೇ ಸರ್. ಧನ್ಯವಾದಗಳು ಸರ್. ವೀಕ್ಷಕರೇ, ತಾವಿದು ನೋಡ್ತಾ ಇದ್ದೀರಿ, ಇದೆಲ್ಲ ಕೃತಕ ಆಭರಣಗಳು. ನಾಟಕಕ್ಕೋಸ್ಕರನೇ ಮಿಂಚ್ತಾ ಇರುವಂಥ ಒಂದು ವೇದಿಕೆ ಮೇಲೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಚೆನ್ನಾಗಿ ಮಾಡ್ಕೊಂಡು. ಗುರುಗಳೇ, ತಮ್ಮ ಹೆಸರು? ಮಂಜುನಾಥ್ ಅವರೇ. ಯಾವ ಪಾತ್ರ ಮಾಡ್ತಾ ಇದ್ದೀರಿ? ಹಿರಣ್ಯಕಶಿಪು ಪಾತ್ರ. ಭಾಳ ಚೆನ್ನಾಗಿ ಕಾಣ್ತಾ ಇದ್ದೀರಿ ನೀವು, ಹಿರಣ್ಯಕಶಿಪು ಥರನೇ. ನೀವು ಇಷ್ಟು ಚೆನ್ನಾಗಿ ಕಾಣಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರೇ ಕಾರಣ. ಹೌದಾ? ಹಿರಣ್ಯಕಶಿಪು ಅವರೇ, ಒಂದೇ ಒಂದು ಗರ್ಜನೆ ಹಾಕ್ತೀರಾ? ಒಂಚೂರು ಮುಂದೆ ಬನ್ನಿ. ಒಂದೇ ಒಂದು ಗರ್ಜನೆ ಹಾಕಿ ನೋಡೋದ? ಎಲ್ಲವೆಲ್ಲವೋ ಹರಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ನಾವು ಮಿತ್ರರ ಮಿತ್ರ ವಾಹಿನಿಯಿಂದ ಬಂದಿದ್ದೇವೆ. ಮೇಡಮ್ ಹೇಳಿ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಪವಿತ್ರ ಉಚ್ರೆ ಅಂತ. ಪವಿತ್ರ ಅವರು. ಎಲ್ಲಿಯವರು ಮೇಡಮ್ ತಾವು? ಬೆಂಗಳೂರವರು. ಮೇಡಮ್, ಈ ಒಂದು ನಾಟಕದಲ್ಲಿ ತಾವು ಪಾತ್ರ ಮಾಡ್ತಾ ಇದ್ದೀರಿ. ಯಾವ ಪಾತ್ರ ಮೇಡಮ್? ನಾನು ಕೈಯಾದು ಮತ್ತು ದ್ರೌಪದಿ ಮಾಡ್ತಾ ಇದ್ದೀನಿ. ಕೈಯಾದು ಮತ್ತು ದ್ರೌಪದಿ ಪಾತ್ರ ಮಾಡ್ತಾ ಇದ್ದೀರಿ. ಮೇಡಮ್, ಇಲ್ಲಿ ನಿಮಗೆ ಒಂದು ವರ್ಷಕ್ಕೆ ಎಷ್ಟು ನಾಟಕ ಸಿಕ್ಬೋದು ಮೇಡಮ್, ಪೌರಾಣಿಕ ಅಂದರೆ? ವರ್ಷಕ್ಕೆ ಅಂತಂದರೆ ಸಿಗುತ್ತೆ ಸರ್. ಆದರೆ ಇದು ಸೀಸನ್ ಟೈಮು ಜನವರಿಯಿಂದ ಮೇ ತನಕ ಸೀಸನ್ ಟೈಮ್ ಇರುತ್ತೆ. ಈ ಜಾತ್ರೆಗಳೆಲ್ಲ ಹಾಗೆ ಇರುತ್ತೆ. ನೆಕ್ಸ್ಟು ಅಲ್ಲಿಂದು ಇನ್ನೊಂದು. ಆದರೆ ಮಳೆ ಇರುತ್ತಲ್ಲ, ಆದ ಕಾರಣ ಔಟ್ಸೈಡ್ ಹಾಕ್ತಾರೆ. ಏನಿದ್ರು ಕಲಾಕ್ಷೇತ್ರಗಳಲ್ಲಿ ಈಗ
ಮೈಸೂರಲ್ಲಾದರೆ ಟೌನ್ ಹಾಲ್ ಕಲಾಕ್ಷೇತ್ರ, ಬೆಂಗಳೂರಲ್ಲಾದರೆ ಬೆಂಗಳೂರು ಅಭಿನಯ ಕಲಾಕ್ಷೇತ್ರ, ತುಮಕೂರಾದರೆ ತುಮಕೂರು ಕಲಾಕ್ಷೇತ್ರ, ಗುಬ್ಬಿ ಕಲಾಕ್ಷೇತ್ರ, ಹಾಗೆ ಕಲಾಕ್ಷೇತ್ರಗಳಲ್ಲಿ ಇರುತ್ತೆ. ಬಿಟ್ಟರೆ ನಾರ್ಮಲ್ ಡೇಸ್ ಈ ಜನವರಿಯಿಂದ ಮೇ ತನಕ ಏನಿರುತ್ತೋ ಈ ಥರ ಬೈಕ್ಗಳಲ್ಲಿ ಬಂದು ಆಡ್ತೀವಿ. ಮೇಡಮ್, ಈಗ ಪೌರಾಣಿಕ ನಾಟಕಗಳಲ್ಲಿ ಪುರುಷ ಪಾತ್ರಧಾರಿಗಳಿಗೆ ಮೇಕಪ್ ಮ್ಯಾನ್ ಇರ್ತಾರೆ. ಹೌದು, ಇಲ್ಲಿ ತಮಗೆ ಮೇಡಮ್? ನಮಗಿರಲ್ಲ, ನಮಗೆ ನಾವೇ ಮಾಡ್ಕೊಳ್ಳೋದು. ತಾವೇ ಮಾಡ್ಕೊಳ್ತೀರಿ. ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀರಿ ಮೇಡಮ್? ನಾನು 9 ವರ್ಷದಿಂದ. 9 ವರ್ಷದಿಂದ. ಮೇಡಮ್ ನಮಸ್ತೆ ಮಹಾರಾಣಿಯವರೇ. ಈ ಮಹಾರಾಣಿಯವರ ಹೆಸರೇನು ಅಂತ ಕೇಳ್ಬೋದಾ? ಮಾಲಾರಾವ್, ಬೆಂಗಳೂರು. ಮಾಲಾರಾವ್, ಬೆಂಗಳೂರವರ ಮೇಡಮ್ ತಾವು. ಮೇಡಮ್ ಎಷ್ಟು ವರ್ಷದಿಂದ ಈ ಒಂದು ರಂಗಭೂಮಿಯಲ್ಲಿ ಇದ್ದೀರಿ ತಾವು? ಸರ್ ನಾನು 14 ವರ್ಷ ತುಂಬ 15 ವರ್ಷ. 15 ವರ್ಷದಿಂದ. ಮೇಡಮ್ ಸುಮ್ಮನೆ ಕೇಳ್ತಾರೆ, ತಪ್ಪು ತಿಳಿಬೇಡಿ. ತಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ ಮೇಡಮ್? ಇವಾಗ ಸದ್ಯಕ್ಕೆ ರೆಸ್ಟಲ್ಲಿದ್ದಾರೆ ಸರ್. ಅವರು ಆಟೋ ಕಾರು ಎಲ್ಲ ಓಡಿಸ್ತಾ ಇದ್ದಾರೆ. ಅವರು ದುಡಿಯೋದ್ರಿಂದ ನಾವು ದುಡಿಯೋದ್ರಿಂದ ಹೆಂಗೋ ಜೀವನ ನಡೀತಾ ಇದೆ, ತೊಂದರೆ ಇಲ್ಲ. ಈಗ ಅವ್ರು ಸ್ವಲ್ಪ ನಿಂತೋಗಿದ್ದಾರೆ ಅಂತಂದರೆ ಮೇಡಮ್, ತಾವು ಒಂದು ವರ್ಷದಲ್ಲಿ ಎಷ್ಟು ನಾಟಕ ಆಡ್ತೀರಿ? ಸರ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕ 4 ತಿಂಗಳು ಸೀಸನ್ ಇರುತ್ತೆ ನಮಗೆ. ಒಂದೊಂದು ಟೈಮ್ ಏನಾದರೂ ಚೆನ್ನಾಗಿದ್ರೆ ಮೇಲೂ ಕಾರ್ಯಕ್ರಮ ನಡೀಬೋದು. ಒಂದು 6 ಮಂತ್ ಹೆಂಗೋ ಆಗುತ್ತೆ. ಆಮೇಲೆ ನಾಟಕೋತ್ಸವ, ಸಣ್ಣ ಪುಟ್ಟ ಕಾರ್ಯಕ್ರಮ. ಮೇಡಮ್, ನಾವು ಚಲನಚಿತ್ರಗಳಲ್ಲಿ ನಿಮ್ಮಂಥ ಒಬ್ಬ ಸುಂದರಿಯನ್ನು, ರಾಣಿಯನ್ನು, ಮನೋಹರಿಯನ್ನು, ಪ್ರಿಯತಮೆಯನ್ನು ಕಾಣ್ತಾ ಇದ್ದೋ. ಇವತ್ತು ನೇರವಾಗಿ ನಮ್ಮ ವೀಕ್ಷಕರಿಗೆ ತಮ್ಮನ್ನು ತೋರಿಸುವಂಥ ಭಾಗ್ಯ ನಮ್ಮ ಮಿತ್ರರ ಮಿತ್ರ ವಾಹಿನಿಗೆ ಬಂದಿದೆ ಅಂತ ಹೇಳ್ತಾ, ಮೇಡಮ್ ಇದರಲ್ಲಿ ಯಾವ ಪಾತ್ರ ಮಾಡಿದ್ದೀರಿ ತಾವು? ಇದರಲ್ಲಿ ನಾನು ಲಕ್ಷ್ಮಿ ಮತ್ತು ಸೀತೆ ಮಾಡಿದ್ದೀರಿ. ನೋಡೋದಕ್ಕೆ ಭಾಳ ಚೆನ್ನಾಗಿ ಕಾಣ್ತಾ ಇದ್ದೀರಿ ಮಾಲಾ ಅವರೇ. ಮಾಲಾ ಅವರೇ, ನಮ್ಮ ವಾಹಿನಿಗೋಸ್ಕರವಾಗಿ ಯಾವುದಾದ್ರೂ ಒಂದು ದೃಶ್ಯದ ಪಾತ್ರವನ್ನು ಅಥವಾ ಒಂದು ಹಾಡನ್ನು ಹಾಡ್ಬೋದಾ? ಹಾಡಿ ಮೇಡಮ್. ಏನಿದು ಮುರಳಿಯ ಗಾನ, ಏನಿದು ಮುರಳಿಯ ಗಾನ, ಹೃದಯವ ತಣಿಪ ಅಮೃತ ಪಾನ, ಹೃದಯವ ತಣಿಪ ಅಮೃತ ಪಾನ, ಏನಿದು ಮುರಳಿಯ ಗಾನ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.